ಇವತ್ತು ವಿಡಿಯೋನ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಬ್ಬರು ಮೇಡಮ್ ವಿಡಿಯೋ ತುಂಬಾ ಇಷ್ಟ ಆಯಿತು. ಎಷ್ಟರ ಮಟ್ಟಿಗೆ ಇಷ್ಟ ಆಯಿತು ಅಂದರೆ ಆ ಕ್ಷಣದಿಂದನೇ ಅದನ್ನು ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನೋಷ್ಟರ ಮಟ್ಟಿಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ನನ್ನ ಮೇಡಮಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳಿಬಿಟ್ಟೆ. ಯಾಕಂದರೆ ನನ್ನ ಲೈಫಲ್ಲಿ ಅದು ನನಗೆ ತುಂಬ ಬೇಕಾಗಿತ್ತು. ಅವರು ಮೌನದ ಬಗ್ಗೆ ಹೇಳಿದ್ದಾರೆ. ಅಂದರೆ ನಾವು ಯಾವ ಸಂದರ್ಭದಲ್ಲಿ ಮೌನವಾಗಿರಬೇಕು ಅನ್ನೋದು ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಯಾವಾಗ ತುಂಬ ಹ್ಯಾಪಿಯಾಗಿರ್ತೀವಿ ಅಥವಾ ತುಂಬ ದುಃಖದಲ್ಲಿದ್ದಾಗ ನಾವು ಮೌನವಾಗಿರೋದು ತುಂಬಾ ಮುಖ್ಯ ಅಂತೆ. ಯಾಕಂದರೆ ಆ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಬರೋ ಮಾತುಗಳಿಗೆ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರಲ್ಲ. ಹಾಗಾಗಿ ನಾವು ಆ ಟೈಮಲ್ಲಿ ಮೌನವಾಗಿರೋದು ತುಂಬಾ ಮುಖ್ಯ ಅಂತ. ಹಾಗೆಯೇ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇರುತ್ತೆ, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅಪರಿಚಿತ ವ್ಯಕ್ತಿಗಳು, ಯಾರೇ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ, ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ, ಅವ್ರು ಯಾಕೆ ಜಗಳ ಆಡ್ತಾ ಇದ್ದಾರೆ ಅನ್ನೋ ವಿಷಯದ ಬಗ್ಗೆ ನಮಗೆ ಅರಿವೇ ಇರಲ್ಲ ಅಂದಾಗ ನಾವು ಮೌನವಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತೆ. ಹಾಗೆಯೇ ನಮಗೆ ತುಂಬ ಕೋಪ ಬಂದಿರುತ್ತೆ ಯಾರ ಮೇಲಾದರೂ ಅಂದಾಗ ನಾವು ಬಹಳ ಮೌನವಾಗಿರೋದು ಮುಖ್ಯ. ಯಾಕಂದರೆ ಆ ಸಂದರ್ಭದಲ್ಲಿ ನಮ್ಮ ತಲೆಗಿಂತ ನಾಲಿಗೆ ಜಾಸ್ತಿ ಫಾಸ್ಟಾಗಿ ಓಡ್ತಾ ಇರುತ್ತೆ. ಹಾಗಾಗಿ ಆವಾಗ ನಮ್ಮ ಮಾತಿನಲ್ಲಿ ಕಡಿವಾಣ ಇರಲ್ಲ. ಆ ಟೈಮಲ್ಲಿ ನಾವು ಮೌನವಾಗಿರಬೇಕಂತೆ. ಹಾಗೆಯೇ ವಾತಾವರಣ ತುಂಬ ಕೆಟ್ಟಿದೆ, ತುಂಬ ಟೆನ್ಷನ್ ಇದೆ ವಾತಾವರಣದಲ್ಲಿ ಅಂದಾಗ ನಮ್ಮ ಮೌನ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹಾಗೆಯೇ ಈಗ ನಮ್ಗೆ ಯಾರೋ ಹರ್ಟ್ ಮಾಡಿದ್ದಾರೆ, ನಮಗೆ ಅವ್ರು ಆಡಿರೋ ಮಾತಿಂದ ತುಂಬ ಸಿಟ್ಟು ಬಂದಿದೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ನಿಸ್ದಾಗ ಅಥವಾ ಅವರು ಕಿರ್ಚಬೇಕು, ನಮಗೆ ಅವ್ರು ಮಾಡಿರೋ ಒಂದು ಕೆಲಸಕ್ಕಾಗಿರ್ಬೋದು ಅಥವಾ ಅವ್ರು ಆಡಿರೋ ಮಾತಿಗೆ ಏನಾದರೂ ಪ್ರತಿಕ್ರಿಯೆ ಕೊಡಲೇಬೇಕು, ತುಂಬ ಕಿರ್ಚಾಡಬೇಕು ಅಂತ ಅನ್ನಿಸ್ದಾಗ ಕೂಡ ನಾವು ನಮ್ಮ ನಾಲಿಗೆಗೆ ಕಡಿವಾಣ ಹಾಕ್ಕೊಂಡು ಮೌನವಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಅವರು ಹೇಳ್ತಾರೆ. ಹಾಗೆಯೇ ಇದೇ ವಿಚಾರದಲ್ಲಿ ನಾನು ಮೊನ್ನೆ ಒಂದು ಪೋಸ್ಟ್ ನೋಡಿದ್ದೆ, ಮೌನವನ್ನು ಖರೀದಿಸಲೆಂದೇ ಮಾತನ್ನು ಮಾರಿಬಿಟ್ಟೆ ಅಂತ. ಇತ್ತೀಚಿನ ದಿನಗಳಲ್ಲಂತೂ ನಾವು ಮೌನವಾಗಿರೋದು ಬಹಳ ಮುಖ್ಯ ಅನಿಸುತ್ತೆ. ಯಾಕಂದರೆ ಒಂದು ಮಾತಾಡಿದ್ರೆ ಹೆಚ್ಚು ಅಥವಾ ಎರಡು ಮಾತಾಡಿದ್ರೆ ಕಡಿಮೆ, ಆ ಥರ ಅನ್ನೋ ಒಂದು ಪರಿಸ್ಥಿತಿ ಇವಾಗ ಜನರಲ್ಲಿದೆ. ತಾಳ್ಮೆ ಇಲ್ಲ, ತುಂಬ ಕೋಪ ಜಾಸ್ತಿ. ಏನಾದರೂ ಒಂದು ಮಾತಾಡೋಕ್ಕೆ ಹೋದರೆ ಅದು ಇನ್ನೇನೋ ಆಗಿ ಅಪಾರ್ಥ ಆಗುತ್ತೆ. ಮತ್ತು ಅವ್ರು ಹೇಳ್ತಾರೆ, ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಇದ್ದಾಗ ನಮ್ಮ ಮಾತಿಂದ ಅಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಥವಾ ಸಂಬಂಧಗಳನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಎದುರಾಗಿದ್ದಾಗ ನಮ್ಮ ಮಾತಿಂದ ಅಪಾರ್ಥ ಆಗಿ ಅದು ಬೇರೆಯವರ ಜೀವನಕ್ಕೆ ಮುಳುವಾಗುತ್ತೆ ಅನ್ನೋ ಒಂದು ಸಂದರ್ಭದ ಅರಿವಾದಾಗ ನಾವು ಮೌನವಾಗಿರೋದು ತುಂಬ ಮುಖ್ಯ ಅಂತ ಮೇಡಮ್ ಹೇಳ್ತಾರೆ. ಹೌದು, ನಾವು ಎಷ್ಟು ಮಾತಾಡಬೇಕು ಅದಕ್ಕಿಂತ ಜಾಸ್ತಿನೇ ಮೌನವಾಗಿರಬೇಕು ಅನ್ನೋದು ನನಗೂ ಅರ್ಥ ಆಗಿದೆ. ಯಾಕಂದರೆ ಮಾತೇ ಶತ್ರು ಮಾತೇ ಮೃತ್ಯು ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ನಾವು ಮಾತಾಡಿ ಕೆಟ್ಟವರಾಗೋಕ್ಕಿಂತ ಮೌನವಾಗಿದ್ದು ಒಳ್ಳೆಯವರಾಗೋದು ಬೆಟರ್ ಅಂತ ನನ್ನ ಒಪಿನಿಯನ್. ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.